ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ಹೋಮ್ ಟೂರ್ ಬ್ಲಾಗ್ ನೋಡಿರೋರಿಗೆ ಗೊತ್ತಾಗುತ್ತೆ ನಾವೆಲ್ಲಿದ್ದೀವಿ ಅಂತ. ಅತ್ತೆ ಮನೆಗೆ ಹೋಗಿದ್ವಲ್ಲ, ನೆಕ್ಸ್ಟ್ ಆ ಡೇ ಹೇಗಿತ್ತು ಅನ್ನೋದನ್ನು ಈ ವಿಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ. ನಾವು ಹೋಗೋಷ್ಟರಲ್ಲಿ ಅತ್ತೆ ತಿಂಡಿಗೆ ರೆಡಿ ಮಾಡ್ತಾಯಿದ್ರು, ಆಮೇಲೆ ಫ್ರೆಶ್ ಅಪ್ ಆಗಿ ಪೂಜೆ ಮಾಡ್ತಾಯಿದ್ರು. ಎಲ್ಲರೂ ಕೋಟೆ ನಾಯಕನಹಳ್ಳಿಗೆ ಹೋಗಬೇಕಿತ್ತು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ದೇವ್ರದ್ದು ಜಾತ್ರೆ ಆಗಿ ತಿಂಗಳು ಪೂಜೆ ಇತ್ತು, ಅಲ್ಲಿಗೆ ಹೋಗೋಣ ಅಂತೇಳಿ ಎಲ್ಲರೂ ರೆಡಿ ಆಗ್ತಾಯಿದ್ರು. ನಾವು ಹಂಗೆ ಆಲ್ಬಮ್ ನೋಡ್ತಿದ್ವಿ, ಪೂರಿ ಹಾಫ್ ಸಾರಿ ಫಂಕ್ಷನ್ದು. ಎಲ್ಲರೂ ತಿಂಡಿ ಕೂತ್ಕೊಂಡ್ವಿ. ವೆರೈಟೀಸ್ ನೋಡಿ ಎಷ್ಟೆಷ್ಟೆಲ್ಲ ವೆರೈಟೀಸ್ ಇದೆ ಅಂತ ಹೇಳ್ಬಿಟ್ಟು. ಡಯಟಲ್ಲಿರೋರು ಡಯಟ್ ಮರೆತು ಹೊಟ್ಟೆ ತುಂಬ ಊಟ ಮಾಡಿ ತಿಂಡಿ. ಹೊಸ ಮನೆ ಕಟ್ಸೋರಿಗೆ ಗಿಫ್ಟ್ ಕೊಡ್ತಾರಲ್ಲ, ಅದೇ ಥರ ಮಳ್ಳಕ್ಕಿ ಕೊಡ್ತಾರೆ ಇಲ್ಲೆಲ್ಲ. ಅದ್ರ ಜೊತೆಗೆ ಏನು ಗಿಫ್ಟ್ ತಂದಿರ್ತಾರೆ ಅದನ್ನು ಎಲ್ಲ ಇಟ್ಟು ಕೊಡ್ತಾರೆ. ನಾವು ಹಣ್ಣು, ಹೂವು, ಎಲೆ ಎಲ್ಲ ತೊಗೊಂಡಿದ್ವಿ. ಮತ್ತು ನಮ್ಮ ಮನೆಯಲ್ಲಿ ಅಮ್ಮ ದೀಪ ತಂದಿದ್ರು, ಬೆಳ್ಳಿದ್ರು. ಅತ್ತೆ ಇಲ್ಲೆಲ್ಲ ರೆಡಿ ಮಾಡ್ತಿದ್ರು. ಅತ್ತೆ ಮತ್ತು ನಾವಿಬ್ರೂ ಒಟ್ಟಿಗೆ ಕೊಡ್ತಿದ್ವಿ ಮಾಡ್ಲಕ್ಕಿನ. ಅತ್ತೆ ಕೂಡ ಏನು ಗಿಫ್ಟ್ ತಂದಿದ್ರು, ಅವರು ಕೂಡ ಅದನ್ನು ಕೊಟ್ಟರು. ಅತ್ತೆ ಇದರಲ್ಲೆಲ್ಲ ಪರ್ಫೆಕ್ಟು. ಪೂಜೆಗೆ ಜೋಡಿಸೋದಾಗಲಿ ಅಥವಾ ಈ ಥರ ಏನಾದರೂ ಕೊಡೋದಾಗಲಿ, ರಿಚುವಲ್ಸಲ್ಲಿ, ಡಿವೋಷನಲ್ಲಿ ಎಲ್ಲನೂ ಪರ್ಫೆಕ್ಟಾಗಿ ಮಾಡ್ತಾರೆ. ಫೈನಲಿ ಎಲ್ಲ ರೆಡಿ ಆಯಿತು. ಈಗ ಕೊಡೋದಷ್ಟೇ ಬಾಕಿ ಇದೆ. ಎಲ್ಲರೂ ರೆಡಿ ಆದ್ವಿ, ಇನ್ನೇನು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು. ಇಲ್ಲಿ ಬ್ರದರ್ ಸಿಸ್ಟರು ಡಿಸ್ಕಷನ್ ನಡೀತಾ ಇತ್ತು ಫೋಟೋಗ್ರಾಫ್ ಬಗ್ಗೆ. ಬಂದ್ವಿ ಕೋಟೆ ನಾಯಕನಹಳ್ಳಿ ಟಿಟ್ಟೂರು. ಫಸ್ಟ್ ಹೋಗಿದ್ದು ಬನಶಂಕರಮ್ಮ ದೇವಸ್ಥಾನಕ್ಕೆ. ನಮಗೆ ಭಾಳ ದಿವಸದಿಂದ ನಮ್ಮ ಮನೆ ದೇವರಿಗೆ ಹೋಗ್ಬೇಕಂತ ತುಂಬ ಅನ್ನಿಸ್ತಿತ್ತು, ಆದರೆ ಹೋದಂಗಾಯಿತು, ಖುಷಿ ಆಯಿತು ನಮಗೆ. ದೇವರಿಗೆ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು, ಆದರೆ ಒಳಗಡೆ ಫೋಟೋಸ್ ಎಲ್ಲ ತೆಗಿಯೋ ಹಾಗಿರಲಿಲ್ಲ. ಅದಕ್ಕೋಸ್ಕರ ಯಾವುದೇ ಫೋಟೋಸ್ ಎಲ್ಲ ತಗೊಳ್ಲಿಲ್ಲ. ಮತ್ತು ಇನ್ನೊಂದು ದೇವಸ್ಥಾನ ಬಂದ್ಬಿಟ್ಟು ಕೊಲ್ಲಾಪುರದಮ್ಮ. ಇಲ್ಲಂತೂ ಫುಲ್ ರಶ್ ಇತ್ತು. ಇಲ್ಲಿ ನಾನ್ ವೆಜ್ ಊಟ ನಡೀತಾ ಇತ್ತು ಆಲ್ರೆಡಿ. ನಾವು ಹೋಗಿ ದೇವ ದರ್ಶನ ಮಾಡಿಕೊಂಡು ನಾವು ಊಟ ಮಾಡಿಕೊಂಡು ಹೊರಟ್ವಿ.
ಇದೇ ಇತ್ತು ಈ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.